ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಾರ್ ಪಾರ್ಕಿಂಗಲ್ಲಿ ಗೈಸ್. ಸೊ ಏನು ಮ್ಯಾಟರ್ ಅಂದರೆ ನಾವಿವತ್ತು ಎಲ್ಲೋ ಹೋಗ್ತಿದ್ದೀವಿ, ಎಲ್ಲಿ ಅಂತ ನನಗೂ ಕ್ಲಾರಿಟಿ ಇಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಕೂರ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಕೂರ್ಗೆ ಹೋಗಂಗಿದ್ರೆ ಬಿಡಬೇಕಾಗಿದ್ದು 4 o'clock. ಈಗ ಟೈಮ್ 7 o'clock. ರೆಡಿ ಆಗೋಷ್ಟು 7 o'clock ಆಯಿತು. ಆ್ಯಂಡ್ ಇವತ್ತು ನಮ್ಮ ಮಮ್ಮಿ ಬರ್ಡೇ, ನೈಟ್ ಮಲ್ಗೋದು ಕೂಡ ಲೇಟ್ ಆಯಿತು ಗೈಸ್. ಸೊ ಅಲ್ಲಿ ನೋಡಿದ್ರೆ ನಾವು ನಮ್ಮ ಕಾರಲ್ಲಿ ಹೋಗ್ತಿದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ, ಏನು ಕತೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಕೀಪ್ ವಾಚಿಂಗ್ ದ ವ್ಲಾಗ್. ಸೊ ಗೈಸ್, ಇವಾಗ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ರಾಮೂರ್ಚಿ ನಗರ್ ಬಿಟ್ವಿ, ಸಿಗ್ನಲಲ್ಲಿದ್ದೀವಿ. ಇವತ್ತು ನಮ್ಮ ಮಮ್ಮಿದು ಬರ್ಡೇ ಗೈಸ್. ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿ. ಸೊ ಇವಾಗ ನಾವು ಹೋಗ್ತಿರೋದು ನಾನು, ನನ್ನ ತಮ್ಮ, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ. ಆಮೇಲೆ ತೋರಿಸ್ತೀನಿ ಗೈಸ್. ಇವಾಗ ಆ್ಯಕ್ಚುಲಿ ನಾವು 4 o'clock ಬಿಟ್ಟಿದ್ದೀವಿ, ಕರೆಕ್ಟಾಗಿ ಕೂರ್ಗೆ ಹೋಗ್ಬೋದಿತ್ತು. ಇವಾಗ ಕೂರ್ಗೆ ಹಾಕಿದ್ದೀವಿ ಮ್ಯಾಪ್ಸು. ನೋಡೋಣ ಗೈಸ್ ಏನಾಗುತ್ತೋ. ಫುಲ್ ಒನ್ ಡೇ ಅಷ್ಟೇ, ಇವತ್ತು ಸಂಡೇ ನೈಟ್ ಅಷ್ಟೊತ್ತಿಗೆ ಬರಬೇಕು, ಬಿಕಾಸ್ ನಾನು ಎಲ್ರಿಗೂ ಆಫೀಸ್ ಇದೆ. ಸೊ ಏನು ಸರ್ಕಸ್ ಮಾಡ್ತೀವಿ, ಏನು ಅಡ್ವೆಂಚರ್ಸ್ ಮಾಡ್ತೀವಿ ಎಲ್ಲ ನೀವು ನೋಡಿಕೊಂಡು ನೋಡಿ ಅಷ್ಟೇ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸೊ ಗೈಸ್, ನಾವು ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಮೈಸೂರು ಹೈವೇ ಅಲ್ಲಿ ನಿಲ್ಲಿಸ್ಬಿಟ್ಟು ಇಡ್ಲಿ ತಿಂತಿದ್ದೀವಿ. ಪ್ಲೇಸ್ ಗೊತ್ತಿಲ್ಲ ಗೈಸ್, ಏನೋ ರೇಣುಕಾ ಅಂತ ಇತ್ತು. ಓಕೆ ಗೈಸ್, ಚೆನ್ನಾಗಿದೆ. ಸೊ ಗೈಸ್, ನಾವು ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಸಿದ್ವಿ. ಇದು ಮೈಸೂರು ಮೇನ್ ರೋಡಾ? ನನ್ನ ಜೊತೆ ನನ್ನ ತಮ್ಮ ಇದ್ದಾನೆ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮೈಸೂರು ಹೈವೇ ಆ್ಯಂಡ್ ಹೋಟೆಲ್ ಹೆಸರು ಬಂದುಬಿಟ್ಟು ರೇಣುಕಾ ಹೋಟೆಲ್. ಬಿಡ್ದಿ ತಟ್ಟೆ ಇದ್ವಿ ಅಂತ ಬಂದಿದೆ. ಬಿಡ್ದಿನ ಇದು ಬಿಡ್ದಿನ ಇದು ಬಿಡ್ದಿ ಅಂತ ಗೈಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಚೆನ್ನಾಗಿತ್ತು ಗೈಸ್. ಲಾಸ್ಟ್ ಟೈಮ್ ತಿಂದಿದ್ದಕ್ಕಿಂತ ಇವತ್ತು ಓಕೆ ಗೈಸ್, ಚೆನ್ನಾಗಿತ್ತು. ಒಂದು ಇಡ್ಲಿ ವಡೆ ತೊಗೊಂಡೆ, ಒಂದು 6 ವಡೆ, ಒಂದು 2 ಇಡ್ಲಿ, ಒಂದು ಹಾಫ್ ಪ್ಲೇಟ್ ಪಲಾವ್ ಅಷ್ಟು ತಿಂದಿದ್ದೇನೆ. ಸೊ ಇವಾಗ ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಫಸ್ಟ್ ಇವನ್ನ ಕೇಳೋಣ ಹೆಂಗಿತ್ತು ಬ್ರೇಕ್ಫಾಸ್ಟ್ ಅಂತ. ನಾನೇ ಸೆಲೆಕ್ಟ್ ಮಾಡಿದ್ದೆ, ಅಫ್ಕೋರ್ಸ್ ಚೆನ್ನಾಗಿ. ಗೈಸ್, ಫಸ್ಟ್ ಆಫ್ ಆಲ್ ನಾನು ಇವನ್ನ ಇಂಟ್ರೊಡ್ಯೂಸೇ ಮಾಡಿಲ್ಲ. ನನ್ನ ತಮ್ಮ ಬಂದಿದ್ದಾನೆ ಇವತ್ತು ನನ್ನ ಜೊತೆ, ನಮ್ಮಮ್ಮ ನನ್ನ ತಮ್ಮ, ಅವರಿಬ್ಬರನ್ನೂ ಕೇಳೋಣ ಹೆಂಗಿತ್ತು ಬ್ರೇಕ್ಫಾಸ್ಟ್ ಅಂತ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣ ನೋಡೋಣ ಬನ್ನಿ. ಗೈಸ್, ಬ್ರೇಕ್ಫಾಸ್ಟ್ ಹೆಂಗಿತ್ತು ಕೇಳೋಣ. ಎಂಥದ್ದು ಇಲ್ಲ. ನಮ್ಮ ಅಮ್ಮನ ಸ್ಪಾಟಲ್ಲಿ ಹಾಕಿ ಇದು ಇವಾಗ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೂ ಇಷ್ಟ ಆಯಿತು ಗೈಸ್. ಬೆಣ್ಣೆ ಹಾಕಿ ಕೊಟ್ಟರು ಇಡ್ಲಿಗೆ. ಸೊ ಚೆನ್ನಾಗಿತ್ತು. ಇವಾಗ ಕಾರಿಗೆ ಹೋಗೋಣ. ಓಕೆ ಗೈಸ್, ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ನಮ್ಮ ಕಾರಲ್ಲಿ ಇದ್ದೀವಿ. ಇವಾಗ ನಾನು ಕ್ವಿಕ್ಕಾಗಿ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಣ ಅಂದ್ಕೊಂಡೆ. ಫಸ್ಟ್ ನನ್ನ ಬ್ಯಾಗ್ ತೆಗೆಯೋಣ ಇದು. ಸೊ ನೀವು ಆಲ್ರೆಡಿ ನೋಡಿರ್ತೀರ, ಇದು ಬ್ಯಾಗು ಪೂಮಾ ಬ್ಯಾಗ್ ನಂದು. ಲೈಕ್ ಮೋಸ್ಟ್ ಆಫ್ ದ ವ್ಲಾಗ್ಸಲ್ಲಿ ಇದೆ, ಹಾಕ್ಕೊಂಡಿರ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡೋಂಗಿದ್ರೆ ನಂಗೆ ತುಂಬ ಕೀ ಚೈನ್ಸು, ಚಾಮ್ಸ್ ಎಲ್ಲ ತುಂಬ ಇಷ್ಟ. ಕ್ಯೂಟ್ ಚಾಮ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಸೊ ಫಸ್ಟ್ ಚಾಮ್ ಬಂದ್ಬಿಟ್ಟು ಇದು ಸ್ಟಾರ್ಬಕ್ಸ್ದು ಗೈಸ್. ಇದು ಆ್ಯಕ್ಚುಲಿ ಬ್ಯಾಗ್ದು, ಬಟ್ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಗಿಫ್ಟ್ ಗೈಸ್. ಆ್ಯಂಡ್ ಇದು ಕೂಡ ಗಿಫ್ಟು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕೀ ಚೈನ್ಸ್ ಎಲ್ಲ ಗಿಫ್ಟೇ ನಂದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಬೇಕು ಗೈಸ್. ನಂಗೆ ವ್ಲಾಗ್ ಮಾಡಕ್ಕೆ ಬಿಡಲ್ಲ ಗೈಸ್, ಬರೀ ಡಿಸ್ಟರ್ಬ್ ಅಂತ ಮಾಡಬಾರ್ದಂತೆ. ಓಕೆ, ಇದು ಸೆಕೆಂಡ್ ಚಾಮ್ ಗೈಸ್. ಇನ್ನ ಇದೆ ಎಲ್ಲ ಮನೇಲಿದೆ, ಓಕೆನಾ? ಆ್ಯಂಡ್ ನನ್ನ ಬ್ಯಾಗ್ ಒಳಗಡೆ ನೋಡಿದ್ರೆ ನೀವು ಆಬ್ವಿಯಸ್ಲಿ ಗೈಸ್ ಫುಲ್ ಡೇ ಆಚೆ ಇರ್ತೀನಲ್ಲ, ಸೊ ಕ್ಲಿಪ್ ಮ್ಯಾಂಡೇಟ್ರಿ. ಆ್ಯಂಡ್ ಕಣ್ ಕಾಣಿಸಲ್ಲ ಗೈಸ್, ಗ್ಲಾಸಸ್ ಇದೆ, ಕಣ್ ಕಾಣಿಸಲ್ಲ ನನಗೆ, ಪವರ್ ಇದೆ, ದೂರ ಇರೋಕ್ಕೆ ಕಾಣಿಸಲ್ಲ, ಸೊ ಗ್ಲಾಸಸ್. ಆ್ಯಂಡ್ ಇದು ದಿಸ್ ಇಸ್ ಬಾಡಿ ಮಿಸ್ಟ್ ಝೂಡಿಯೋದು ಗೈಸ್. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ನಿಮಗೆಲ್ಲ ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ. ಸಖತ್ತಾಗಿದೆ ಬಾಡಿ ಮಿಸ್ಟ್ ಇದು. ಆ್ಯಂಡ್ ಒಂದು ರಬ್ಬರ್ ಬ್ಯಾಂಡ್, ಕೋಮ್ ಆ್ಯಂಡ್ ಆಲ್ ಅದರ್ ಗರ್ಲ್ ಎಸೆನ್ಷಿಯಲ್ಸ್ ಗೈಸ್. ಸ್ವಲ್ಪ ಲಿಪ್ಸ್ಟಿಕ್ ಇದೆ, ಲಿಪ್ ಬಾಮ್ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಗೈಸ್. ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ಲಿಪ್ ಬಾಮು. ಇದಕ್ಕೂ ಚಾಮಿದೆ, ಅದಕ್ಕೆ ನಾನು ಇದು ಬೈ ಮಾಡಿದ್ದು. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ನಿಮಗೂ ಏನಾದರೂ ಇದು ಇಷ್ಟ ಆಗಿದೆ ಪ್ಲೀಸ್ ಬೈ ಮಾಡಿ. ಲಿಂಕ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಆಬ್ವಿಯಸ್ಲಿ ಎಲ್ಲ ಮೋಸ್ಟ್ ಆಫ್ ದೆಮ್ ನನ್ನ ಫ್ರೆಂಡ್ಸೇ ನೋಡ್ತಾ ಇರ್ತಾರೆ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ DM ಮಾಡಿ. ಆ್ಯಂಡ್ ಮತ್ತೆ ಗೈಸ್, ನಾನು ನಿಮಗೆ ನನ್ನ ಬಾಟಲ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ತೋರಿಸ್ಬೇಕು. ನನಗೆ ಈ ಬಾಟಲ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡೋದೆಲ್ಲ ತುಂಬ ಇಷ್ಟ. ನಂಗೆ ಎನಿಥಿಂಗ್ ಕ್ಯೂಟ್ ಐ ವಾಂಟ್ ಇಟ್, ಆ ಥರ ನಾನು
ಸೊ ಇವಾಗ ಬಾಟಲ್ ತೋರಿಸ್ತೀನಿ. ನಮ್ಮ ಅಪ್ಪ ಒಂದು ಸ್ವಲ್ಪ ಟೈಮ್ ತಗೊತಾ ಇದ್ದಾರೆ ಬಾಟಲ್ ತೋರ್ಸೋಕ್ಕೆ. ಸೊ ತೆಗೆದ್ಬಿಟ್ಟಾರ, ಮುಚ್ಚಿಬಿಟ್ಟು ಕೊಡಬೇಕು ತಾನೇ ಗೈಸ್. ಸೊ ದಿಸ್ ಇಸ್ ಮೈ ಕ್ಯೂಟ್ ಬಾಟಲ್. ಆಬ್ವಿಯಸ್ಲಿ ಗೈಸ್ ನನಗೆ ನಿಮಗೆಲ್ಲ ಗೊತ್ತಿರಬೇಕು, ಆಲ್ರೆಡಿ ಗೊತ್ತಿಲ್ಲ ಅಂದರೆ ನೋಡಿ. ನಂಗೆ ಬಟರ್ಫ್ಲೈಸ್ ಅಂದರೆ ತುಂಬ ಇಷ್ಟ ಗೈಸ್. ಇಲ್ಲಿ ಬಟರ್ಫ್ಲೈ ಇದೆ, ಇಲ್ಲಿ ಬಟರ್ಫ್ಲೈ ಇದೆ, ಇಲ್ಲಿ ಬಟರ್ಫ್ಲೈ ಇದೆ. ನಂದು ಮೋಸ್ಟ್ ಆಫ್ ದ ಕೀ ಚೈನ್ಸಲ್ಲಿ ಕೂಡ ಬಟರ್ಫ್ಲೈ ಇದೆ, ನನ್ನ ಬ್ಯಾಗಲ್ಲಿ ಬಟರ್ಫ್ಲೈ ಇದೆ. ಸೊ ನಂಗೆ ತುಂಬ ಇಷ್ಟ ಬಟರ್ಫ್ಲೈಸ್ ಅಂತ ಅಂದರೆ. ಆ್ಯಂಡ್ ಈವನ್ ದಿಸ್ ಹ್ಯಾಸ್ ಬಟರ್ಫ್ಲೈ, ಬಟ್ ದಿಸ್ ಈಸ್ ಅ ಗಿಫ್ಟ್ ಗೈಸ್. ಇದು ಗಿಫ್ಟು ಆ್ಯಂಡ್ ದಿಸ್ ಇಸ್ ಕಸ್ಟಮೈಸ್ ರಕ್ಷು ಅಂತ ಬರ್ತಿದೆ. ಸೆಲ್ಫಿ ಕ್ಯಾಮ್ರಾ ಇಟ್ಟಿದ್ದೀನಿ, ಸೊ ಉಲ್ಟಾ ಕಾಣಿಸ್ತಾ ಇದೆ, ಬಟ್ ದಿಸ್ ಇಸ್ ರಕ್ಷು. ಆ್ಯಂಡ್ ಈವನ್ ದಿಸ್ ಹ್ಯಾಸ್ ಅ ಕ್ಯೂಟ್ ಶಾರ್ಪ್ ಕಲರ್ ಆ್ಯಂಡ್ ಇಟ್ ಹ್ಯಾಸ್ ಅ ಫ್ಲವರ್. ಸೊ ಇದು ನನ್ನ ಬಾಟಲ್ ಆ್ಯಂಡ್ ಇಟ್ ಹ್ಯಾಸ್ ಅ ಪ್ರಿನ್ಸಿಪಲ್. ಇಲ್ಲೊಂದು. ಸೊ ಯಾ ಗೈಸ್, ಇದು ವಾಟ್ಸ್ ಇನ್ ಮೈ ಬ್ಯಾಗ್. ಆ್ಯಂಡ್ ನೆಕ್ಸ್ಟು ಐ ಥಿಂಕ್ ಡೈರೆಕ್ಟ್ ಕೂರ್ಗೆ ಗೈಸ್. ಕೂರ್ಗಲ್ಲೇ ಫಸ್ಟ್ ಸ್ಟಾಪು. ಕೂರ್ಗೆ ಹೋಗಿ ಸಿಗೋಣ. ನನ್ನ ತಮ್ಮ ಇದ್ದಾನೆ ಪಕ್ಕದಲ್ಲಿ. ಗೈಸ್ ಇವ್ರು ಏನು ಗೈಸ್ ಹಿಂಗ್ ಮಾಡ್ತಾರೆ, ಎನ್ಕರೇಜೇ ಮಾಡಲ್ಲ ವಿಡಿಯೋ ಮಾಡೋದಕ್ಕೆ. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹೋಗಿ ಗೈಸ್, ಅಲ್ಲಿ ಎನ್ಕರೇಜ್ ಮಾಡಬೇಡ ಅಂದರೂ ಮಾಡೋರಿದ್ದಾರೆ, ಇಲ್ಲ ಅಂತ ಬಿಡಿ. ಓಕೆ ಅಷ್ಟೇ ಗೈಸ್. ನೆಕ್ಸ್ಟ್ ಇಸ್ ಚೇಂಜ್ ಆಫ್ ಪ್ಲಾನ್ಸ್. ನಿಮಿಷಮ್ಮ ಟೆಂಪಲ್, ಮಂಡ್ಯ ಜಿಲ್ಲೆ. ಇಲ್ಲಿ ಬಂದಿದ್ದೀವಿ ಇವಾಗ. ವಾಟ್ ಈಸ್ ಸಡನ್ ಸರ್ಪ್ರೈಸ್? Yes, this is sudden surprise to me also. ಸೊ ನಮ್ಮಪ್ಪ ಇನ್ಸಿಸ್ಟ್ ಮಾಡಿದ್ರು, ಬನ್ನಿ ಟೆಂಪಲ್ಗೆ ಹೋಗೋಣ ಅಂತ. ಸೊ ನಿಮಿಷಾಂಬ ಟೆಂಪಲ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ನಿಮಿಷಾಂಬ ಟೆಂಪಲ್. ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಬರ್ಡೇ ಗರ್ಲ್. ಇದು ನಮ್ಮ ಮನೆಯ ಏನು ಗೊತ್ತಾ ಗೈಸ್, ಯಾವತ್ತೇ ಆಗಲಿ ಯಾರೇ ಆಗಲಿ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಬೇಡ ಅನ್ಬಾರ್ದು. ಯಾಕಂದರೆ ದೇವಸ್ಥಾನಕ್ಕೆ ನಾವು ಹೋಗೋದಲ್ಲ, ದೇವರೇ ನಮಗೆ ಬಾ ದೇವಸ್ಥಾನಕ್ಕೆ ಅಂತ ಒಂದು ಹಿಂಟ್ ಕೊಡ್ತೀವಿ. ಸರಿ ಬಿಡು, ಆಯ್ತು ಬಿಡು. ಇವಾಗ ನಮ್ಮನೆ ದೇವ್ರು ಬಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ. ಹಾಂ ಗೈಸ್, ಪುಣ್ಯಕ್ಕೆ ನಮ್ಮ ಪುಣ್ಯಕ್ಕೆ ರಶ್ ಇಲ್ಲ ಗೈಸ್. ಸೊ ಗೈಸ್ ಇವಾಗ ದರ್ಶನ ಆಗಿದೆ. ಒಂದು ಫೋಟೋ ಬೇಕಂತ ನಮ್ಮ ಅಮ್ಮಗೆ, ಹೋಗಿ ಫೋಟೋ ಇಟ್ಕೊಂಡು ಅಷ್ಟೇ ಗೈಸ್. ಆ್ಯಕ್ಚುಲಿ ದರ್ಶನ ಚೆನ್ನಾಗಾಯಿತು, ಜಾಸ್ತಿ ರಶ್ ಏನಿಲ್ಲ. 10 ಮಿನಿಟ್ಸ್ಗೆ ಆಗೋಯ್ತು ದರ್ಶನ. ಮಮ್ಮಿಗೆ ಮಾವಿನಕಾಯಿ ಅಂತ ತೆಗಿಸ್ಕೊಡಕ್ಕ ದಯವಿಟ್ಟು ಗೈಸ್ ಹೆಲ್ಪ್ ಮಾಡಿ ಗೈಸ್. ನಮ್ಮ ದಯವಿಟ್ಟು ಗೈಸ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಗೈಸ್, ತುಂಬ ಕಷ್ಟದಲ್ಲಿದ್ದೀವಿ. ಸರಿ ಬನ್ನಿ ಗೈಸ್, ನಾವೆಲ್ಲ ಮಾವಿನಕಾಯಿ ತಿನ್ನೋಣ ಬನ್ನಿ. ಓಕೆ ಗೈಸ್, ಇದು ಮಾವಿನಕಾಯಿ ನಾವು ನಿಮಿಷಾಂಬ ಟೆಂಪಲಲ್ಲಿ ತೊಗೊಂಡಿದ್ದು. ಟೇಸ್ಟ್ ಎಲ್ಲ ಏನು ಗೈಸ್, ನಾರ್ಮಲ್ ಮಾವಿನಕಾಯಿ ಹೆಂಗೆ ಟೇಸ್ಟ್ ಆಗುತ್ತೆ ಹಂಗೆ ಇರುತ್ತೇನೋ. ಈ ಗೈಸ್ ಅವ್ರು ಮೋಸ ಮಾಡಕ್ಕೆ ನೋಡ್ಬಿಟ್ರು ಗೈಸ್. ಕೆಳಗಡೆ ಫುಲ್ ಕೆಟ್ಟೋಗ್ಬಿಟ್ಟಿತ್ತು, ಅದನ್ನ ಕೊಡಕ್ಕೆ ನೋಡಿದ್ರು. ನಮ್ಮ ಅಮ್ಮ ಹುಷಾರಾಗಿ ಚೆನ್ನಾಗಿರೋ ತಗೊಂಡ್ಬಂದು ನೈಟ್ ಕೇಕ್ ಕಟ್ ಮಾಡಿಸಿದ್ದು ನಮ್ಮ ಅಮ್ಮ. 12 o'clock ತಂದಿದ್ದಾರೆ, ಬಟ್ ಸ್ಪೂನ್ ಇಲ್ಲ ಗೈಸ್ ತಿನ್ನಕ್ಕೆ ಕೇಕು. ಮ್ಯಾಂಗೋಲ್ ತಿನ್ನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಚೆನ್ನಾಗಿದೆ ಗೈಸ್, ಮಾವಿನಕಾಯಿ ಚೆನ್ನಾಗಿದೆ. ಬೇಕಾ? ಇನ್ನ 11 o'clock. ನಂಗೆ ಆಲ್ರೆಡಿ 3 o'clock ಅನಿಸ್ತಾ ಇದೆ. ನಮ್ಗಿನ್ನ 3/4 ಭಾಗ ದಿನ ಇದೆ ಸ್ಪೆಂಡ್ ಮಾಡೋಕ್ಕೆ. ನೈಟ್ ಗ್ಯಾರಂಟಿ 2 o'clock ಆಗುತ್ತೆ ಹೋಗೋದು, ಅದು ಮಾತ್ರ ಪಕ್ಕ. ಇವ್ರು ಬೇರೆ ರೋಡಲ್ಲಿ ಹೋಗ್ತಾ ಇರ್ತೀವ. KRSಗೆ ಹೋಗೋಣ, ಮೈಸೂರು ಪ್ಯಾಲೇಸ್ಗೆ ಹೋಗೋಣ, ಚಾಮುಂಡಿ ಹಿಲ್ಸ್ಗೆ ಹೋಗೋಣ. ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ ಗೈಸ್. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಗೈಸ್ ನಿಜ ಹೇಳಿ, ಕಾಗೆ ಕಾವು ಅಂದಂಗೆ ಇತ್ತಾ ಇಲ್ವಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಕೇಕ್ ಸಿಗದಿರೋ ಕಾರಣ ಕೈಯಲ್ಲೇ ತಿಂತಾ ಇದ್ದೀವಿ. ಚೆನ್ನಾಗಿದೆ ಗೈಸ್. ಜೀವಪ್ರಮಾಣ ಫಸ್ಟ್ ಟೈಮ್ ಪೈನಾಪಲ್ ಟ್ರೈ ಮಾಡಿದ್ದು. ತಿನ್ಸ್ಕೊಂಡು ನಾನು ತಿನ್ಸ್ಕೊಂಡು ಗೈಸ್. ಆ ಕಡೆ ಚೆನ್ನಾಗಿದೆ.
ತೋರ್ಸ್ಬೇಕಂತ ಆಸೆ ಬಟ್ ಕೈಯೆಲ್ಲ ಕೇಕ್ ಆಗಿದೆ, ಕ್ಯಾಮ್ರಾ ತಿರ್ಗ್ಸೋಕ್ಕಾಗಲ್ಲ. ಬಟ್ ಫುಲ್ ಅಡಿಕೆ ತೋಟ, ಕೋಕೋನಟ್ ಟ್ರೀ, ಸಾರಿ ಅಡಿಕೆ ತೋಟ ಅಂದ್ಬಿಟ್ಟೆ, ಫುಲ್ ಕೋಕೋನಟ್. ವಾವ್ ಗೈಸ್ ನೋಡಿ ಗೈಸ್, ಆ ಕಡೆ ಹಸು ಎಲ್ಲ ಇತ್ತು, ನಾನು ತಗೊಂಡು ತೋರ್ಸೋಷ್ಟೇ. ಗೈಸ್ ಫೈನಲಿ ಗೋಲ್ಡನ್ ಟೆಂಪಲ್ ರೀಚ್ ಆಗಿದ್ದೀವಿ. ಎಲ್ಲ ಏನೇಳಿ ಮಾಂಕ್ಸ್ ಇದ್ದಾರೆ ಗೈಸ್ ಸುತ್ತಮುತ್ತ. ಆ್ಯಂಡ್ ಇಲ್ಲಿ ಎಷ್ಟೊಂದು ಮನೆ ಇದೆ ಗೈಸ್, ಅವ್ರದ್ದೇ ತೋರಿಸ್ತೀನಿ ಹೋಗೋವಾಗ ವಾಪಸ್ಸು. ಸದ್ಯಕ್ಕೆ ಬಂದಿದ್ದೀವಿ, ಬನ್ನಿ ಹೋಗೋಣ ಗೈಸ್. ಗೈಸ್ ನೋಡಿ ಗೈಸ್ ಹಿಂಗೆ ಅನಿಸುತ್ತೆ ಹೊರಗಡೆ ಎಂಟರ್ ಆಗಿದ ತಕ್ಷಣ. ಇದು ಎಂಟ್ರೆನ್ಸ್, ಇದು ನಮ್ಮ ಮನೆ ನಾಯಿ. ನಮ್ಮ ಅಮ್ಮ ಇಬ್ಬರು ನಡ್ಕೊಂಡ್ಬರ್ತಾ ಇದ್ದಾರೆ ಬೇಕಾ ಅಂತ ಸ್ವಲ್ಪ. ಸೊ ಗೈಸ್ ಅಲ್ಲೆಲ್ಲ ಅಂಗಡಿ ಎಲ್ಲ ಇದೆ. ನಾವು ಈಗ ಗೈಸ್ ನೋಡಿ ಗೈಸ್, ನಾನು ಹೇಳ್ದೆ ಅಲ್ವಾ ರೂಮ್ಸ್ ನೋಡಿ ಗೈಸ್, ಆ ಥರ ರೂಮ್ಸ್ ಇದೆ, ಹಂಗಿದೆ ಮಾಂಕ್ಸ್ ಎಲ್ಲ ಇರೋದು. ಆ್ಯಂಡ್ ನಾವು ಬಂದ್ವಲ್ಲ, ಎಂಟರ್ ಆದ್ವಲ್ಲ, ಈ ಟೆಂಪಲ್ ರೋಡ್, ಈ ರೋಡ್ ಫುಲ್ಲು ಈ ಥರ ದೊಡ್ಡ ದೊಡ್ಡ ಮನೆ ಇದೆ ಗೈಸ್. ಅಲ್ಲೆಲ್ಲ ಬರೀ ಇವರೇ ಇರೋದು ಗೈಸ್. ನೋಡಿ ಗೈಸ್ ಅದೇ ಎಂಟ್ರೆನ್ಸ್ ಇದೆ, ಲೈಕ್ ಮೇನ್ ಟೆಂಪಲ್. ಈ ಕಡೆ ಎಲ್ಲ ಹೆಂಗಿದೆ ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಡ್ಬಿಡೋಣ. ಇದೆ ಗೈಸ್ ಗೋಲ್ಡನ್ ಟೆಂಪಲ್. ಸೊ ಗೈಸ್ ಕ್ವಿಕ್ ಔಟ್ಫಿಟ್ ಚೆಕ್ ಮಾಡೋಣ. ಸೊ ಕಾಣಿಸ್ತಿದ್ಯಾ, ಇದು ನಂದು ಔಟ್ಫಿಟ್ ಗೈಸ್. ಇದು ನನ್ನ ಬರ್ಡೇ ಔಟ್ಫಿಟ್, ವೆಸ್ಸೈಡಲ್ಲಿ ತೊಗೊಂಡಿದ್ದು, ಒನ್ ಆಫ್ ದಿ ಬರ್ಡೇ ಔಟ್ಫಿಟ್ಸ್. ಆ್ಯಂಡ್ ಇಟ್ ಹ್ಯಾಸ್ ಪಾಕೆಟ್ಸ್ ಗೈಸ್. ಆ್ಯಂಡ್ ಇದು ಪೂಮಾ ಬ್ಯಾಗು, ನೀವು ಆಲ್ರೆಡಿ ನೋಡಿರ್ತೀರ, ನಾನು ಎಲ್ಲ ಕಡೆ ಜಾಸ್ತಿ ಮೋಸ್ಟ್ಲಿ ಇದು ಯೂಸ್ ಮಾಡೋದು. ಆ್ಯಂಡ್ ಇದು ನಾನು ಸುಮ್ಮನೆ ಜಾಕೆಟ್ ಸ್ವೆಟರ್ ಇರಲಿ ಅಂತ ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ಮೈ ಲೂಯಿ ವಿಟಾನ್ ಗ್ಲಾಸಸ್. ಆ್ಯಂಡ್ ಇದು ಕ್ಯಾಸಿಯೋ ವಾಚ್ ಹಳೆದೇ ಗೈಸ್. ಇದು ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ಬರ್ಡೇ ಗಿಫ್ಟ್ ಕೊಟ್ಟಿದ್ದು ಬ್ರೇಸ್ಲೆಟ್. ಆ್ಯಂಡ್ ಅಷ್ಟೇ ಗೈಸ್, ಮೇಕಪ್ಪು ಹೇರ್ ಎಲ್ಲ ಸುಮ್ಮನೆ ಹಂಗೆ ನಾರ್ಮಲ್ ಬಿಟ್ಟಿದ್ದೀನಿ. ಆ್ಯಂಡ್ ಸ್ಯಾಂಡಲ್ಸ್ ಕೂಡ ಹಳೆದು, ಲೈಕ್ ನಾರ್ಮಲ್ ಸ್ಯಾಂಡಲ್ಸ್ ಗೈಸ್ ಅಷ್ಟೇ. ಇದು ನನ್ನ ಔಟ್ಫಿಟ್ಟು. ಇವಾಗ ನನ್ನ ತಮ್ಮ ತೋರಿಸ್ತಾನೆ ಏನೇನು ಹಾಕೊಂಡಿದ್ದಾರೆ. ನಾನೆಲ್ಲ ಅಷ್ಟೊತ್ತೆಲ್ಲ ಕುಯ್ಯಲ್ಲ ಗೈಸ್, ನೋಡ್ಕೊಂಡು ಒಂದು ಗ್ಲಾಸು, ಒಂದು ಜಾಕೆಟು, ಒಂದು ಟೀ ಶರ್ಟು, ಒಂದು ಪ್ಯಾಂಟು, ಒಂದು ಚೊಪ್ಪಲಿ, ಇಷ್ಟೇ ಅಷ್ಟೇ. ತಿಂದ್ರಲ್ಲಮ್ಮ ಬಿಡ್ದಿರ್ಲಿ. ನನ್ನ ಬರ್ತಡೆಗೆ ನನ್ನ ಮಕ್ಕಳು ಗಿಫ್ಟ್ ಮಾಡಿದ್ದು, ಥ್ಯಾಂಕ್ ಯು. ಚೆನ್ನಾಗಿ. ಸೊ ನೋಡಿ ಗೈಸ್, ಈ ಥರ ಪಾರ್ಕ್ ಥರ ಇದೆ, ಒಂದು ರೌಂಡ್ ಹಾಕ್ಕೊಂಡ್ವಿ. ಇವಾಗ ಹೋಗ್ತಿದ್ದೀವಿ. ಪ್ಲೀಸ್ ಒಳಗಡೆ ಏನೋ ಪೂಜೆ ನಡೀತಾ ಇದೆ ಗೈಸ್. ಗೈಸ್ ಕಮ್ಮಿ ಅಷ್ಟೇ ಗೈಸ್ ಪೂಜೆ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು.